ವರಮಹಾಲಕ್ಷ್ಮಿ ಹಬ್ಬ ಬಂತಂದ್ರೆ ಸಾಕು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕೆಆರ್ ಮಾರ್ಕೆಟ್ ನಲ್ಲಿ ಜನ ಸಾಗರವೇ ಇರುತ್ತೆ. ಯಾಕೆಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಆರ್ ಮಾರ್ಕೆಟ್ ಗೆ ಬಂದ್ರೆ ಇಲ್ಲಿ ನಮಗೆ ಎಲ್ಲಾ ಬೇಕಾಗುವಂದ್ರೆ ಎಲ್ಲಾ ರೀತಿಯ ವಸ್ತುಗಳು ಸಿಗತ್ತೆ ಅಂತ ಎಲ್ಲಾ ಜನ ಇಲ್ಲಿಗೆ ಬರ್ತಾರೆ. ಯಾಕೆಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಅಂದ್ರೆ ನಾಡಿದ್ದು ಹಬ್ಬ ಇದೆ. ಇವತ್ತೇ ಬಂದ್ರೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ, ನಾಳೆ ಹೋದ್ರೆ ಇನ್ನೇನ್ ದರ ಇನ್ನೂ ಮತ್ತೆ ಗಗನಕ್ಕೆ ಇರಬಹುದು ಅನ್ನೋ ಮನಸ್ಥಿತಿಯಲ್ಲಿ ಇವತ್ತೇ ಎಲ್ಲರೂ ಬಂದು ಶಾಪಿಂಗ್ ಮಾಡಿದ್ದಾರೆ. ಇವತ್ತು ಇಲ್ಲಿ ಕೆಆರ್ ಮಾರ್ಕೆಟ್ ಅಲ್ಲಿ ಲಕ್ಷಾಂತರ ಜನರು ಸೇರಿಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ವಾಹನಗಳ ನಡುವೆಯೂ ಕೂಡ ನೂಕು ನುಗ್ಗಲುಗಳಲ್ಲಿ ಕೂಡ ವ್ಯಾಪಾರಕ್ಕೆ ಬಂದಿದ್ದಾರೆ. ಹಾಗಾದ್ರೆ ನಾವಿವತ್ತು ಕೆಆರ್ ಮಾರ್ಕೆಟ್ ನ ಚಿತ್ರಣ ಯಾವ ರೀತಿ ಇದೆ, ಇಲ್ಲಿ ಬಂದಿರುವಂತಹ ಸಾರ್ವಜನಿಕರು ಇಲ್ಲಿನ ಬೆಲೆಗಳ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಆಂಟಿ, ಈ ವರ್ಷದ ವರಮಹಾಲಕ್ಷ್ಮಿ ಪ್ರಿಪರೇಷನ್ ಯಾವ ರೀತಿ ನಡೀತಿದೆ, ಯಾವ ರೀತಿ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಈ ವರ್ಷ? ಈ ವರ್ಷ ಹೆಂಗಿದ್ರೆ ಅವೆಲ್ಲ ರೇಟ್ ಜಾಸ್ತಿ ಆಗೈತೆ, ಏನ್ ಮಾಡೋದು ಎಲ್ಲ. ಇಷ್ಟು ದಿನಕ್ಕಿಂತ ಇವತ್ತಿನ ಹೂವಿನ ರೇಟ್ ಎಲ್ಲ ಯಾವ ರೀತಿ? ಹೂವಿನ ರೇಟ್ ಎಲ್ಲ ಮಾಮೂಲಿ 100 ರೂಪಾಯಿ 200 ಹಿಂಗಿದೆ ಅಷ್ಟೇ. ಕನಕಾಂಬ್ರ 4,500 5,000 ಅಂತಾರೆ ಕೆಜಿನ. ಏನ್ ಹಬ್ಬ ಮಾಡೋದು ನಾವು ಎಲ್ಲ? ಏನೋ ಸ್ವಲ್ಪ ರೇಟ್ ಎಲ್ಲ ಕಡಿಮೆ ಮಾಡಿದ್ರೆ ಮಾಡ್ಬೋದು. ಎಲ್ಲ ರೇಟ್ ಜಾಸ್ತಿ ಮಾಡ್ತಾವ್ರಲ್ಲ, ಏನ್ ಮಾಡೋದು ಹಬ್ಬನ ಅಂತ ರೀಸನಬಲ್ ಆಗಿದೆ. ಇನ್ನು ಅಂತ ಏನ್ ಜಾಸ್ತಿ ಆಗಿಲ್ಲ. ಹೂವ ಶಾಮಂತಿಗೆ ಹೂವ 250 280 ಲಾಸ್ಟ್ ವೀಕ್ ಅಷ್ಟೇ ಇತ್ತು. ಕನಕಾಂಬರ ಏನೋ ಜಾಸ್ತಿ ಅಂತ ಪೇಪರ್ ಹೇಳಿದ್ರು, ನಾವು ಅದನ್ನು ವಿಚಾರಿಸಿಲ್ಲ. ಇದು ಹಣ್ಣು ತರಕಾರಿ ಅಂತ ರೀಸನಬಲ್, ಏನು ತುಂಬಾ ರಾಕೆಟ್ ತರ ಏನು ಅಂತ ಜಾಸ್ತಿ ಏನು ಹೋಗಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಕರ್ನಾಟಕದಲ್ಲಿ 2019ರಲ್ಲಿ ಈ ವ್ಯಾಪಾರ ಆಗಿದೆ. ಇದು ಈ ವರ್ಷ ಆಗೋ ವ್ಯಾಪಾರ. ಹೋದ ವರ್ಷನೂ ಡಲ್ಲೆ, ಅದಕ್ ಮುಂದೆ ವರ್ಷನು. ಇನ್ನ ಲಾಕ್ ಡೌನ್ ಅಲ್ಲಿ 2 ವರ್ಷ ಅಂತೂ ವ್ಯಾಪಾರ ಇಲ್ಲ. ಇಷ್ಟು ಜನಸಂಖ್ಯೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಆಗಿರ್ಲಿಲ್ಲ ಅಂತ ಹೇಳ್ತೀರಾ ನೀವು? ಇಲ್ಲ, ಜನಸಂಖ್ಯೆ ಇಷ್ಟು ವರ್ಷಗಳಕ್ಕೂ ಆಗಿಲ್ಲ. ಒಂದು ಈ ಫ್ರೀ ಬಸ್ ಬಿಟ್ಟಿದಾರಲ್ಲ, ಅದರಿಂದ ಹೆಣ್ಮಕ್ಳು ಎಲ್ಲ 4 ಜನ 5 ಜನ ಬಾಕ ಮಾರ್ಕೆಟ್ ಅಲ್ಲಿ ಹೋಗಿ ಎಲ್ಲ ಹೂವ ಹಣ್ಣುಗಳು ತರಕಾರಿ ಎಲ್ಲ ತಗೊಂಡ್ ಬರೋಣ, ಬಟ್ಟೆ ಎಲ್ಲ ತಗೊಂಡ್ ಬರೋಣ ಅನ್ನೋದು ವಿಶೇಷ. ಇವತ್ತು ಹೂವಿನ ರೇಟ್ ಹೇಗಿದೆ, ಹಾಗೇನೆ ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇದೆ? ಅಂದ್ರೆ ಹಣ್ಣು ಬಂದು ತರಕಾರಿ ಹೂವ ಸೇಮ್ ವರ್ಷ ಪೂರ್ತಿ ಒಂದು 100 ರೂಪಾಯಿ 200 ರೂಪಾಯಿ ಕೆಜಿ ಕಡಿಮೆ ಇರ್ಬೋದು. ಆದ್ರೆ ಮಾರ್ ಲೆಕ್ಕ ಮಳ ಲೆಕ್ಕ ಬಂದು ಅದೇ ರೇಟ್ ಇದೆ. ಮಾಮೂಲಿ ಒಂದು 20 ರೂಪಾಯಿ ಜಾಸ್ತಿ ಹಬ್ಬಕ್ಕಂತ. ಏನಕ್ಕ ಹಬ್ಬ ಜೋರ? ವರಮಹಾಲಕ್ಷ್ಮಿ ಬಾಳೆ ದಿಂಡು ಎಲ್ಲ ಇಟ್ಕೊಂಡಿದೀರಾ, ಯಾವ ರೀತಿ ಇದೆ ರೇಟ್? ರೇಟ್ಗಿಲ್ಲ. ಇಲ್ಲಿ ಬಂದ್ರೆ ನೆಕ್ಸ್ಟ್ ವರ್ಷ ಬದುಕಿದ್ರೆ ಹಬ್ಬ ಮಾಡ್ಬೋದು ಅನ್ನೋ ಫೀಲ್ ಬಂದ್ಬಿಡೈತೆ. ಒಳಗಡೆ ಹೋಗಿ ಬದುಕಿ ಬರ್ತೀವ ಅನ್ನೋದೇ ಡೌಟ್, ಹಂಗಾಗ್ಬಿಟ್ಟಿದೆ. ಇಷ್ಟು ಜನ ಲಕ್ಷಾಂತರ ಜನ ಇವತ್ತು ಮಾರ್ಕೆಟ್ ಅಲ್ಲಿ ಸೇರಿದ್ದಾರೆ. ನೀವ್ ಯಾವತ್ತಾದ್ರೂ ಈ ತರ ಜನಗಳನ್ನ ನೋಡಿದೀರಾ? ಪ್ರತಿ ವರಮಹಾಲಕ್ಷ್ಮಿಯಲ್ಲೂ ಇದೇನೆ. ಆದ್ರೆ ಫಸ್ಟಿಗಿನ ಇವಾಗ ತುಂಬಾ ಜಾಸ್ತಿ ಆಗಿದೆ. ಫುಟ್ಬಾತ್ ಎಲ್ಲ ತೆಗ್ದಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿದೆ ಒಳಗಡೆ. ಆಮೇಲೆ ಬೆಲೆಗಳು ಯಾವ ರೀತಿ ಇದೆ, ರೇಟ್ಗಳೆಲ್ಲ ಯಾವ ರೀತಿ ಇದೆ? ಡಬಲ್ ರೇಟ್ ಇದೆ, ಕೊಂಡ್ಕೊಳಕ್ಕಂತ ಆಗಲ್ಲ, ಅಷ್ಟು ಡಬಲ್ ರೇಟ್ ಇದೆ ಇವಾಗ. ಹಾಗೇನೆ ಇಲ್ಲಿ ನೀವು ನಿಂತಿದ್ದೀರಾ, ನಾವು ನಿಂತಿದ್ದೀವಿ, ಹಂಗೇನೆ ಗಾಡಿಗಳು ಹೋಗ್ತಾ ಇದೆ. ಇವತ್ತು ವ್ಯವಸ್ಥೆ ಹೇಗೆ, ಯಾವ ರೀತಿ ಇದೆ ಕೆಆರ್ ಮಾರ್ಕೆಟ್? ಓಡಕ್ಕಂತೂ ಜಾಗ ಇಲ್ಲ, ವ್ಯವಸ್ಥೆ ಅಂತ ಫಸ್ಟ್ ಆಗಿ ಸರಿನೇ ಇಲ್ಲ. ಶಾಪಿಂಗ್ ಅಂತೂ ಚೆನ್ನಾಗಿ ಮಾಡಿದ್ರಾ? ಶಾಪಿಂಗ್ ಅಂತೂ ಹೆಂಗೋ ಕಷ್ಟಪಟ್ಟು ಬೆಳಗ್ಗೆ 6 ಗಂಟೆಗೆ ಬಂದ್ರೆ ಈಗ ಹೋಗ್ತಾ ಇದೀವಿ. 6 ಗಂಟೆ ಬಂದಿದ್ದೀರಾ, ಇಷ್ಟೊತ್ತು ಏನ್ ಮಾಡಿದೀರಾ? ಒಳಗಡೆ ಹೋಗಿ ಬರಕ್ಕೆ ಇಷ್ಟೊತ್ತಾಗಿದೆ ನಮಗೆ ಜನಸಂಖ್ಯೆಯಿಂದ. ಪ್ರತಿ ವರ್ಷಕ್ಕಿಂತ ಈ ಸಲ ಯಾವ ರೀತಿ ಇದೆ? ಬೆಲೆ ಏರಿಕೆ ಆಗಿದ್ಯಾ, ಕಡಿಮೆ ಆಗಿದೆ? ಮತ್ತೆ ಜನಗಳಂತೂ ತುಂಬಾ ಏನು ಒಳಗಡೆ ಜಾಗನೇ ಇಲ್ಲ, ಹೋಗಿ ಅವಾಯ್ಡ್ ಮಾಡ್ಕೊಂಡು ನಾವು ಈಚೆಗೆ ಬರಕ್ಕೆ ತುಂಬಾ ಕಷ್ಟ ಆಯ್ತು. ಮತ್ತೆ ರೈಟ್ ಎಲ್ಲ ತುಂಬಾ ಕಾಸ್ಟ್ಲಿ, ಹೂವನು ಜಾಸ್ತಿ ಆಗಿದೆ. ಪರವಾಗಿಲ್ಲ, ಆದ್ರೆ ಒಳಗಡೆ ಹೋಗಿ ನುಗ್ಗಿ ತರೋದೇ ಕಷ್ಟ ಆಗಿದೆ. ತುಂಬಾ ಫುಲ್ ಟ್ರಾಫಿಕ್ ಇದೆ. ಮತ್ತೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ದುಬಾರಿ ರೈಟ್. ಎಲ್ಲ ರೈಟ್ ತುಂಬಾ ಜಾಸ್ತಿ ಇದೆ ಈ ಸಾರಿಗೆ. ಹೋದ ಸಾರಿಗಿಂತ ಈ ಸಾರಿ ಹೂವಿನ ರೇಟು ತುಂಬಾ ಜಾಸ್ತಿ ಇದೆ. ನಾನು ದಿನ ಮಾರ್ಕೆಟ್ಗೆ ಬರ್ತೇನೆ. ಮಾರ್ಕೆಟ್ ಕಂಡೀಷನ್ ತುಂಬಾ ವರ್ಸ್ಟ್ ಆಗ್ಬಿಟ್ಟಿದೆ. ಈ ತರ ಮಾರ್ಕೆಟ್ ವರ್ಲ್ಡ್ ನಲ್ಲಿ ಎಲ್ಲೂ ನೋಡಕ್ ಆಗಲ್ಲ. ಅಷ್ಟು ಡರ್ಟಿ, ಅಷ್ಟು ಹೋಪ್ಲೆಸ್ ಮಾರ್ಕೆಟ್. ಮೇಡಮ್, ಜನಗಳಂತೂ ಜನ ಜಂಗುಲಿ ಇದೆ, ತುಂಬಾನೇ ಇದೆ. ಹೂವು ಬಂದು ಕನಕಾಂಬರ ಹೂವು ಬಂದು 6,000 ಕೆಜಿ ಇದೆ. 50 ಗ್ರಾಮ್ ಬಂದು 150 ರೂಪಾಯಿ ಇದೆ. ಮಲ್ಲಿಗೆ ಹೂವು ಬಂದು 400 ರೂಪಾಯಿ ಇದೆ.
ತುಂಬಾನೇ ಹೆವೆ, ಬಡವ್ರಿಗಂತೂ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ. ಅಂತೂ ಹಬ್ಬ ಅಂತೂ ಮಾಡ್ಲೇಬೇಕು ಅಂತ ಏನೋ ಅಷ್ಟು ಮಾಡೋದ್ರಲ್ಲಿ ಸ್ವಲ್ಪನಾದ್ರೂ ಮಾಡ್ತಾ ಇದೀವಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, KR ಮಾರ್ಕೆಟ್ಗೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ KR ಮಾರ್ಕೆಟ್ಗೆ ವಸ್ತುಗಳನ್ನ ಖರೀದಿ, ಹಾಗೆ ಹೂವು, ಹಣ್ಣು, ಹಂಪಲು, ಹಾಗೇನೆ ವಿವಿಧ ರೀತಿಯ ಪೂಜೆಯ ವಸ್ತುಗಳನ್ನ ಖರೀದಿ ಮಾಡೋಕೆ ಬಂದಿರುವಂತಹ ವ್ಯಾಪಾರಿಗಳು ಯಾವ ರೀತಿ ತಮ್ಮ ರಿಯಾಕ್ಷನ್ ಕೊಟ್ಟಿದ್ದಾರೆ, ಯಾವ ರೀತಿ ಬೆಲೆ ಏರಿಕೆ ಆಗಿದೆ, ಇಷ್ಟು ವರ್ಷ ಯಾವ ರೀತಿ ಇತ್ತು, ಜನಸಂಖ್ಯೆ ಕೂಡ ಈ ಸಲ ಬಹಳ ಜಾಸ್ತಿ ಆಗಿದೆ, ಇಷ್ಟು ವರ್ಷ ಇಷ್ಟೊಂದು ಜನ ಇರಲಿಲ್ಲ, ಹಾಗೇನೆ ಇವತ್ತಿನ ಇಲ್ಲಿನ ಸಮಸ್ಯೆ ಬಗ್ಗೆ, ಹಾಗೆ ಮುಖ್ಯವಾಗಿ ಟ್ರಾಫಿಕ್ ಸಮಸ್ಯೆ, ಅಂದ್ರೆ ಜನಗಳು ಇಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ, ಅಲ್ಲಿ ಬಹಳಷ್ಟು ಗಾಡಿಗಳು ಬಂದು ಓಡಾಡೋದಕ್ಕೂ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಕ್ಯಾಮರಾಮನ್ ನಾಗೇಶ್ ಪೊಳಲಿ ಜೊತೆ ನಾನು ಜಯಶ್ರೀ.